ಬೀದಿಗೆ ಬರ್ತಾ ಇದೆ. ಇದನ್ನೆಲ್ಲ ತಡೀರಿ, ಇದಕ್ಕೆ ನಾವು ಸಪೋರ್ಟ್ ಇದೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ಇಲಾಖೆ ಆಗಿರ್ಬೋದು, ನಮ್ಮ ಪರವಾಗಿ ಏನು ಕೆಲಸ ಮಾಡ್ಕೊಡಕ್ ಆಗುತ್ತೋ ಆ ಕೆಲಸವನ್ನು ನಾವು ಮಾಡ್ಕೊಡ್ತೀವಿ. ಜೊತೆಗೆ ಇಸ್ಪಿಟ್ಟು ದಂಧೆ ಇವುಗಳನ್ನೆಲ್ಲ ನಿಲ್ಲಿಸ್ರಿ ನಿಮ್ಗೆ. ಆವಾಗ ನಾವು ಶಾಬಾಸ್ ನಿಜವಾಗ್ಲೂ ನಮ್ಮ ಇಲಾಖೆಯವರು ಒಳ್ಳೆ ಕೆಲಸವನ್ನು ಮಾಡಿದ್ದವರು ನಾವೇ ಪ್ರಶಂಸೆ ಮಾಡ್ತೀವಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಜನರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಈ ದಿನ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಮ್ಮನ್ನ ಯಾರು ಕೂಡ ಇವತ್ತಿನ ಈ ಹೋರಾಟಕ್ಕೆ ಕರೆದಿಲ್ಲ. ಮೊನ್ನೆ ದಿನ ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೋಡಿದೆ ಇದೊಂದು ವಿಚಾರ. ನನಗೆ ಇವತ್ತು ಮೈ ರೋಮಾಂಚನ ಆಗ್ತದೆ ನಿಮ್ಮನ್ನೆಲ್ಲ ನೋಡಿದಾಗ. ನಾ ಸ್ಟೇಟಸ್ ಅಲ್ಲಿ ನೋಡಿದೆ, ನಾನು ತಕ್ಷಣ ವಸಂತ ಅವ್ರಿಗೆ ಮೆಸೇಜ್ ಹಾಕ್ತೆ, ಅಣ್ಣ ನಾನು ಬರ್ತೀನಿ ಅಂತ. ನಾನು ಬರ್ತೀನಿ ಅಂದ ತಕ್ಷಣ ಓಕೆ ಅಂತ ಒಂದೇ ಮೆಸೇಜ್ ಹಾಕಿದೆ. ಇದು ಸತ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಮ್ಯಾಲೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಈ ಸಿದ್ದಾಪುರದ ಜನ ಹುಚ್ಚಿಗೆ ಬಿದ್ದ ಹಾಗೆ ವಸಂತ ಅಣ್ಣ ವಸಂತ ನಾಯಕ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಮಾನ್ಯ ಬಂಧುಗಳೇ, ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಈ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಇದು ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ, ಯಾವುದ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಇದೊಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಇವತ್ತು ನಮ್ಮ ಸಹೋದರಿಯವರು ಹೇಳಿದ್ರು, ಹಾಗೆ ವಕೀಲರು ಕೂಡ ಹೇಳಿದ್ರು, ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಇವರ ಪೊಲೀಸ್ನರು ಈಗ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ, ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡ್ತಾರೆ ಅಂತ ಮೇಲ್ಗಡೆ ನನಗೆ ಗೊತ್ತಿದೆ. ಯಾಕೆಂದ್ರೆ ಇಲ್ಲಿವರೆಗೂ ವಸಂತ ನಾಯ್ಕ ಅವರಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸುಮಾರು ನಾನು 20 ವರ್ಷಗಳಿಂದ ಬಲವಾಗಿ ಆಗಿದ್ದೇನೆ ನಾನು. ಯಾಕೆಂದ್ರೆ ಆ ಮನೆಯ ಒಂದು ಫ್ಯಾಮಿಲಿ ಮೆಂಬರ್ ಆಗಿ, ಒಬ್ಬ ಅವರಿಗೆ ಅಣ್ಣನಾಗಿ ನನಗೆ ಕೆಲವು ವಿಚಾರಗಳು ಗೊತ್ತು. ಯಾಕೆಂದ್ರೆ ಅವರು ಸಂತೋಷ ವಿಚಾರ ಹೇಳಿದಾಗಲೂ ಕೂಡ ನನಗೆ ವಿಚಾರ ತಿಳಿದಿದ್ದೇನೆ. ಹಿಂದೆ ನಮ್ಮ ವಕೀಲರುಗಳನ್ನು ಇವರು ಎಲ್ಲರಿಗೂ ಕೂಡ ಕೇಸ್ ಹಾಕಿದ ವಿಚಾರ ಇರಬಹುದು. ಹಲವಾರು ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ. ಯಾಕೆ ಒಬ್ಬ ವ್ಯಕ್ತಿನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ? ಯಾರು ಶಕ್ತಿವಂತ ಇರ್ತಾನೆ ಅವನ್ನ ನಾವು ತುಳಿಬೇಕು ಅಂತಕ್ಕಂಥದ್ದು ಇದೊಂದು ಭ್ರಷ್ಟ ವ್ಯವಸ್ಥೆ. ಇವತ್ತು ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ವ್ಯವಸ್ಥೆಯನ್ನೇ ಹಾಳು ಮಾಡ್ತಕ್ಕಂಥ ತಂತ್ರ ಈ ಕೆಲವು ಕಿಡಿಗೇಡಿ ಈ ಪೊಲೀಸರಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಸೋಜಿಗದ ಸಂಗತಿ. ನಾವಿದೆಲ್ಲ ಪ್ರತಿಭಟಿಸಕ್ಕೆ ನೀವು ಇವತ್ತು